ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 39. ಭವಿಷ್ಯತಸ್ತವಾಭದ್ರಾವಭದ್ರೇ ಜಾಠರಾಧಮೌ ಲೋಕಾನ್ ಸಪಾಲಾಂ ಸ್ತ್ರೀಶ್ಚಂಡಿ ಮುಹುರಾಕ್ರಂದ ಈಷ್ಯತಃ. ಅನುವಾದ: ಹೇ ಉದ್ಧಟಳೆ, ನಿನ್ನ ಅಧಮ ಗರ್ಭದಲ್ಲಿ 2 ತುಚ್ಛರಾದ ಪುತ್ರರು ಜನಿಸುತ್ತಾರೆ. ದುರದೃಷ್ಟ ಹೆಂಗಸೆ, ಅವರು 3 ಲೋಕಗಳಿಗೂ ಸತತವಾಗಿ ಶೋಕವನ್ನುಂಟು ಮಾಡುತ್ತಾರೆ. ಶ್ಲೋಕ 40. ಪ್ರಾಣಿನಾಂ ಹನ್ಯಮಾನಾನಾಂ ದೀನಾನಾಮಕೃತಾಗಸಾಂ ಸ್ತ್ರೀಣಾಂ ನಿಗೃಹ್ಯಮಾಣಾನಾಂ ಕೋಪಿತೇಷು ಮಹಾತ್ಮಸು. ಅನುವಾದ: ಅವರು ನಿರಪರಾಧಿ ಬಡಜೀವಿಗಳನ್ನು ಕೊಲ್ಲುತ್ತಾರೆ, ಸ್ತ್ರೀಯರಿಗೆ ಚಿತ್ರಹಿಂಸೆ ಕೊಡುತ್ತಾರೆ ಮತ್ತು ಮಹಾತ್ಮರಿಗೆ ಕ್ರೋಧ ಉಂಟು ಮಾಡುತ್ತಾರೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದ್ವಾಂಸರಾದಂಥ ಕಶ್ಯಪರು ಹೇಳ್ತಾರೆ, ನಿನ್ನ ಮನಸ್ಸು ತುಂಬ ಕಲುಷಿತವಾದ್ರಿಂದನೇ ಆ ಸಮಯ ತುಂಬ ದೋಷಪೂರಿತವಾಗಿತ್ತು. ನಾನು ಹೇಳಿದೆ ನಿನಗೆ, ಆದರೂ ಕೂಡ ನೀನು ನಿರ್ಲಕ್ಷ್ಯ ಮಾಡಿದೆ, ಮತ್ತು ದೇವತೆಗಳನ್ನು ಕೂಡ ನೀನು ಉಪೇಕ್ಷೆ ಮಾಡಿದ್ರಿಂದ ಅದೆಲ್ಲ ಕೂಡ ಅಮಂಗಳಕರವಾಯಿತು ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಹೇ ಉದ್ಧಟಳೆ, ಅಂದರೆ ನಿನ್ನ ಇಷ್ಟ ಬಂದಂಗೆ ನೀನು ನಡ್ಕೊಂಡೆ ನೀನು, ಅದಕ್ಕೋಸ್ಕರ ಆ ರೀತಿ ಹೇಳ್ತಾ ಇದ್ದಾರೆ. ನಿನ್ನ ಅಧಮ ಗರ್ಭದಲ್ಲಿ, ಅಂದರೆ ನೋಡಿ, ಅಧಮ ಕೆಳಗಡೆ ಬಿದ್ದೋಗಿರುವಂಥದ್ದು ಅಂದ್ರೆ ಏನು? ನೀಚ ಅಂತ ಅರ್ಥ. ಇಂಥ ಒಂದು ಗರ್ಭದಲ್ಲಿ ಅದೇ ನೀನು ಧರ್ಮವಾಗಿ ನಡ್ಕೊಂಡು ನೀನು ಗರ್ಭ ಧರಿಸಿದ್ರೆ ಅದನ್ನ ಉತ್ತಮ ಗರ್ಭ ಅಂತ ಹೇಳ್ತಾರೆ, ಆಯ್ತಾ? ಈ ಗರ್ಭದಲ್ಲಿ 2 ತುಚ್ಛರಾದಂತಹ ಮಕ್ಕಳು ಜನಿಸ್ತಾರೆ ನಿನಗೆ. ದುರದೃಷ್ಟ ಹೆಂಗಸೆ, ಅಂದ್ರೆ ಇಲ್ಲಿ ನಿನಗೆ ದುರದೃಷ್ಟ. ಯಾಕಂದ್ರೆ ತುಚ್ಛರಾದಂತಹ ಮಕ್ಕಳು ಅಂತಂದ್ರೆ ಏನು? ಕೆಟ್ಟವರು. ಅವರು 3 ಲೋಕಗಳಿಗೂ ಕೂಡ ಸತತವಾಗಿ ಅವರು ಕಷ್ಟಗಳನ್ನ, ನೋವುಗಳನ್ನ ಕೊಡ್ತಾ ಇರ್ತಾರೆ. ಯಾರೇ ತಂದೆ ತಾಯಿಗಳಿಗಾದ್ರೂ ಕೂಡ ತಮ್ಮ ಮಕ್ಕಳು ಒಳ್ಳೆಯವರಾಗಿರ್ಬೇಕು ಅಂತ ಇಷ್ಟಪಡ್ತಾರಲ್ವಾ. ಆದ್ರೆ ಇವಳಿಗೆ ಇನ್ನೂ ಹುಟ್ಟ ಇಲ್ಲ, ಆಗ್ಲೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಮುಂದಿನದನ್ನ ತಿಳ್ಕೊಳ್ಳುವಂಥವ್ರು, ಭೂತ ಭವಿಷ್ಯ ವರ್ತಮಾನ ಗೊತ್ತಿರುವಂಥವ್ರಲ್ವಾ. ಅದಕ್ಕೋಸ್ಕರ ಈ ರೀತಿ ಮಕ್ಕಳು ನಿನಗೆ ಹುಟ್ಟುತ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ತಾಯಿಯ ಅಧಮ ಗರ್ಭದಿಂದ ದುಷ್ಟ ಮಕ್ಕಳು ಜನಿಸುತ್ತಾರೆ. ಧಾರ್ಮಿಕ ಜೀವನದ ವಿಧಿ ನಿಯಮಗಳನ್ನು ಉದ್ದೇಶಪೂರ್ವಕ ಉಪೇಕ್ಷಿಸಿದಾಗ ಸ್ತ್ರೀ ವರ್ಗವೇ ಮಲಿನಗೊಳ್ಳುತ್ತದೆ. ಪರಿಣಾಮವಾಗಿ ಅನಪೇಕ್ಷಿತ ಮಕ್ಕಳು ಹುಟ್ಟುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ನೋಡಿ, ಇಲ್ಲಿ ಒಬ್ಬ ತಾಯಿಯ ಅಧಮ ಗರ್ಭದಿಂದ ದುಷ್ಟ ಮಕ್ಕಳೇ ಹುಟ್ಟುವಂಥದ್ದು. ಈಗ ಧಾರ್ಮಿಕ ಜೀವನದಲ್ಲಿ ಏನೇನೆಲ್ಲ ವಿಧಿ ನಿಯಮಗಳನ್ನೆಲ್ಲ ಹಾಕೊಟ್ಟಿರ್ತಾರೋ, ಯಾಕೆಂದ್ರೆ ಅದಕ್ಕೆ ನಾವು ನೀತಿ ನಿಯಮಗಳನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳೋದು. ಅದನ್ನ ಬೇಕು ಅಂತಾನೆ ಉಪೇಕ್ಷೆ ಮಾಡಿದಾಗ ಗೊತ್ತಿಲ್ಲದೆ ಮಾಡೋದಕ್ಕೆ ಬೇರೆ ಇರುತ್ತೆ ಶಿಕ್ಷೆ. ಆದ್ರೆ ಇಲ್ಲಿ ಗಂಡ ಹೇಳ್ತಾ ಇದ್ದಾನೆ, ಈ ಸಮಯದಲ್ಲಿ ನಾವು ಸೇರೋದು ಸರಿಯಲ್ಲ ಅಂತ. ಯಾಕೆ ಅಂತಂದ್ರೆ ದೇವತೆ ಅಂದ್ರೆ ಶಿವ ಸಂಚಾರ ಮಾಡುವಂತ ಸಮಯ ಇದು, ಅದಕ್ಕೋಸ್ಕರ ಅಂತ. ಆದ್ರೂ ಕೂಡ ಅವಳು ಉದ್ದೇಶಪೂರ್ವಕವಾಗಿ ಇಲ್ಲ, ನನಗೆ ಬೇಕೇ ಬೇಕು ಅಂತ ಅವಳು ಹಠ ಮಾಡ್ತಾಳಲ್ವಾ. ಈ ರೀತಿ ಉದ್ದೇಶಪೂರ್ವಕ ಉಪೇಕ್ಷೆ ಮಾಡಿದಾಗ ಸ್ತ್ರೀ ವರ್ಗನೇ ಮಲಿನಗೊಳ್ಳುತ್ತೆ. ಅದ್ರ ಪರಿಣಾಮ ಏನಾಗುತ್ತೆ? ಅನಪೇಕ್ಷಿತ ಮಕ್ಕಳು ಹುಡ್ತಾರೆ. ನೋಡಿ, ಇಲ್ಲಿ ತನ್ನ ಸ್ವಂತ ಮದುವೆ ಆಗಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿರುವಂತಹ ಗಂಡನಿಂದಾನೇ ಈ ರೀತಿ ಒಂದು ಮಕ್ಕಳು ಹುಟ್ಟುತ್ತಾರೆ. ಅದು ಕೂಡ ಅಧರ್ಮದಲ್ಲಿ ನಡ್ಕೊಂಡಾಗ ಸಮಯಗಳನ್ನ ನೋಡಬೇಕು, ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಇಲ್ಲ ಅಂದ್ರೆ ಅನಪೇಕ್ಷಿತ ಮಕ್ಕಳು ಹುಡ್ತಾರೆ ಅಂತಂದಾಗ ಈಗಿನ ಕಾಲದಲ್ಲಿ ಮದುವೆನೂ ಮಾಡ್ಕೊಳ್ಳೋದಿಲ್ಲ. ಯಾವಾಗಂದ್ರೆ ಯಾವಾಗ, ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹಾಗೆ ಎಲ್ಲ ಗಂಡು ಹೆಣ್ಣು ಸೇರೋದನ್ನ ನಾವು ಬೇಕಾದಷ್ಟು ಕೇಳಿದೀವಲ್ವಾ. ಇನ್ನ ಅವ್ರಿಗೆ ಎಂಥ ಮಕ್ಕಳು ಹುಟ್ಟಬಹುದು ಅಂತ ಯೋಚನೆ ಮಾಡಿ. ಈ ವಿಷಯದ ಬಗ್ಗೆ ಭಗವದ್ಗೀತೆನಲ್ಲಿ 1ನೇ ಅಧ್ಯಾಯ 40ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವುದಾದ ಶ್ಲೋಕ ಅಂತಂದ್ರೆ, ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಅಂತ ಇದೆಯಲ್ಲ ಅದು. ಅಂದ್ರೆ ಅದರಲ್ಲಿ ಹೇಳ್ತಾ ಇದ್ದಾನೆ, ಕುಟುಂಬದಲ್ಲಿ ಅಧರ್ಮ ಅನ್ನೋದು ಪ್ರಧಾನವಾದಾಗ, ಯಾವಾಗ ಕುಟುಂಬದಲ್ಲಿ ಅಧರ್ಮ ಅನ್ನೋದು ಬರುತ್ತೋ, ಧರ್ಮ ಕರ್ಮ ಇದನ್ನ ಯಾವುದನ್ನು ನೋಡೋದಿಲ್ವೋ ಅಂಥ ಕುಟುಂಬದಲ್ಲಿ
ಕುಲಸ್ತ್ರೀಯರು ನೀತಿ ಭ್ರಷ್ಟರಾಗಿ ಅನಿಷ್ಟ ಸಂತಾನ ಉತ್ಪತ್ತಿಯಾಗುತ್ತೆ ಅಂತನ್ಬಿಟ್ಟು ಧರ್ಮಗ್ರಂಥಗಳಲ್ಲಿ ಇರೋದನ್ನ ಅರ್ಜುನ ಅಲ್ಲಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಆಯ್ತಾ, ಯುದ್ಧದಲ್ಲಿ ಎಲ್ಲ ಸತ್ತು ಹೋಗ್ಬಿಟ್ರೆ ಗಂಡನೇ ಇಲ್ಲದೆ ಬರೀ ಹೆಂಗಸರು ಇರ್ತಾರಲ್ವಾ, ಅವಾಗ ಅವ್ರೇನ್ ಮಾಡ್ತಾರೆ, ಧರ್ಮವನ್ನ ಫಾಲೋ ಮಾಡೋದಿಲ್ಲ. ಈಗ ಅವ್ರು ಹೊಟ್ಟೆ ತುಂಬಿಸ್ಕೋಬೇಕು, ತಮ್ಮ ಒಂದು ಕಾಮನೆಯನ್ನ ಈಡೇರಿಸ್ಕೋಬೇಕು, ಅದಕ್ಕೋಸ್ಕರ ಅವರು ಅಧರ್ಮದ ಮಾರ್ಗವನ್ನ ಹಿಡಿತಾರೆ. ಯಾರ ಮನೆಯಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ ಅವರು ನೀತಿ ಭ್ರಷ್ಟರಾಗ್ತಾರೆ. ಅದರಿಂದ ಏನಾಗುತ್ತೆ, ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅಂತ ಅಂದ್ಬಿಟ್ಟು ಆ ರೀತಿಯಲ್ಲಿ ಹೇಳಿದಾನೆ. ಇದು ವಿಶೇಷವಾಗಿ ಗಂಡು ಮಕ್ಕಳ ವಿಷಯದಲ್ಲಿ ನಿಜ. ತಾಯಿ ಒಳ್ಳೆಯವಳಾಗದಿದ್ದರೆ ಖಂಡಿತವಾಗಿ ಸುಪುತ್ರರು ಜನಿಸುವುದಿಲ್ಲ. ವಿದ್ವಾಂಸರಾದ ಕಶ್ಯಪರು ದ್ವಿತೀಯ ಅಧಮ ಗರ್ಭದಲ್ಲಿ ಜನಿಸುವ ಪುತ್ರರ ಸ್ವಭಾವವನ್ನು ದೂರದೃಷ್ಟಿಯಿಂದ ಕಾಣಬಲ್ಲವರಾಗಿದ್ದರು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಅನಪೇಕ್ಷಿತ ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರಲ್ಲ, ಇದು ವಿಶೇಷವಾಗಿ ಗಂಡು ಮಕ್ಕಳ ವಿಷಯದಲ್ಲಿ ನಿಜ ಆಗತ್ತೆ. ತಾಯಿ ಒಳ್ಳೆಯವಳು ಆಗಿಲ್ಲ ಅಂತಂದ್ರೆ, ಅವಳು ಸರಿಯಾಗಿ ಧರ್ಮವನ್ನ ಪಾಲನೆ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಮಕ್ಕಳು ಹುಟ್ಟೋದಿಲ್ಲ. ವಿದ್ವಾಂಸರಾಗಿರುವಂತ ಕಶ್ಯಪರಿಗೆ ದ್ವಿತೀಯ ಅಧಮ ಗರ್ಭದಲ್ಲಿ ಹುಟ್ಟುವಂತ ಮಕ್ಕಳ ಬಗ್ಗೆ ಅಂದ್ರೆ ಅವರಿಗೆ ದೂರದೃಷ್ಟಿ ಇದ್ದಿದ್ರಿಂದ ಆ ಮಕ್ಕಳ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನ ಅವರು ನೋಡಬಲ್ಲವರಾಗಿದ್ರು. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ತಾಯಿ ಅತಿ ಕಾಮಿಯಾಗಿದ್ದುದರಿಂದ ಸಹಜವಾಗಿಯೇ ಗರ್ಭ ಅಧಮವಾಗಿತ್ತು. ಹೀಗಾಗಿ ಅವಳು ಧರ್ಮಗ್ರಂಥದ ಸಕಲ ವಿಧಿ ನಿಯಮಗಳನ್ನು ಉಲ್ಲಂಘಿಸಿದಳು. ಅಂತಹ ಸ್ತ್ರೀಯರೇ ಪ್ರಧಾನವಾಗಿರುವ ಸಮಾಜದಲ್ಲಿ ಒಳ್ಳೆಯ ಮಕ್ಕಳನ್ನು ಯಾರೂ ನಿರೀಕ್ಷಿಸಬಾರದು. ಇಲ್ಲಿ ತಾಯಿಯಾಗಿರುವಂಥವಳು ಅತಿ ಕಾಮಿಯಾಗಿದ್ರೆ ಸಹಜವಾಗಿ ಅದು ಅಧಮವಾದಂಥ ಗರ್ಭವಾಗಿರುತ್ತೆ. ಅದಕ್ಕೋಸ್ಕರನೇ ಅವಳು ಧರ್ಮಗ್ರಂಥದ ಎಲ್ಲ ವಿಧಿ ನಿಯಮಗಳನ್ನು ಕೂಡ ಉಲ್ಲಂಘನೆ ಮಾಡಿದ್ಲು. ಗಂಡ ಹೇಳಿದ್ರು ಕೂಡ ಅವಳು ಕೇಳಲಿಲ್ಲ. ಅಂಥ ಸ್ತ್ರೀಯರೇ ಪ್ರಧಾನವಾಗಿರುವಂಥ ಸಮಾಜ ಇದ್ಬಿಟ್ರೆ ಒಳ್ಳೆ ಮಕ್ಕಳು ಅನ್ನೋರು ಎಲ್ಲಿರ್ತಾರೆ? ಈಗ ದಿತಿಯೇನೋ ಒಬ್ಳು ಆ ರೀತಿ ಅಂದ್ಕೊಂಡ್ಲು. ಈಗಿನ ಒಂದು ಪರಿಸ್ಥಿತಿ ನೋಡಿದಾಗ ಎಲ್ಲರೂ ಅಧಮರಾಗಿಬಿಟ್ಟಿದ್ದೀವಿ. ಇಲ್ಲಿ ನಾವೇ ಅಧಮರಾಗಿ ನಮಗೆ ಕಾಮನೆ ಜಾಸ್ತಿ ಇದ್ದು ಕಾಮಿಗಳಾಗಿ ನಾವು ಒಳ್ಳೆ ಮಕ್ಕಳು ಬೇಕು ಅಂತಂದ್ರೆ ಎಲ್ಲಿಂದ ಸಿಗುತ್ತೆ? ಆಗೋದೇ ಇಲ್ಲ. ಅದಕ್ಕೆ ನೀತಿ ನಿಯಮ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು. ಆಗ ನಮ್ಮ ಗರ್ಭದಲ್ಲಿ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅಂತ ಇದರ ಅರ್ಥ. ಮುಂದುವರೆದು ಹೇಳ್ತಾರೆ, ಅವರು ನಿರಪರಾಧಿ ಬಡಜೀವಿಗಳನ್ನ ಕೊಲ್ತಾರೆ. ಅಂದ್ರೆ ನಿನಗೆ ಹುಟ್ಟುವಂತ ಮಕ್ಕಳು ತುಂಬಾ ಅಧಮರಾಗಿರ್ತಾರೆ, ನಿರಪರಾಧಿ ಬಡಜೀವಿಗಳನ್ನ ಕೊಲ್ತಾರೆ, ಸ್ತ್ರೀಯರಿಗೆ ಚಿತ್ರಹಿಂಸೆಯನ್ನ ಕೊಡ್ತಾರೆ, ಮತ್ತೆ ಮಹಾತ್ಮರಿಗೆ ಕೋಪವನ್ನ ಉಂಟು ಮಾಡ್ತಾರೆ. ಮಹಾತ್ಮರು ನೋಡಿ ಕೋಪ ಮಾಡ್ಕೊಳ್ಳೋದಿಲ್ಲ, ಆದ್ರೆ ಅವ್ರಿಗೂ ಕೋಪ ಬರೋ ತರ ಅವ್ರು ನಡ್ಕೊಳ್ತಾರೆ. ತುಂಬಾ ತೀವ್ರವಾಗಿ ಸಮಾಜಕ್ಕೆ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಅಂತ ಸಮಯದಲ್ಲಿ ಮಾತ್ರ ಮಹಾತ್ಮರಿಗೆ ಕೋಪ ಬರೋದು. ಅವರಿಗೆ ಸ್ವಾರ್ಥ ಅಂದ್ರೆ ತಮಗೋಸ್ಕರ ಏನಾದ್ರೂ ಆದ್ರೆ ಅವ್ರು ಏನು ಕೇರ್ ಮಾಡೋದಿಲ್ಲ. ಆದ್ರೆ ಭಗವಂತನ ಬಗ್ಗೆ ಏನಾದ್ರೂ ಕೆಟ್ಟದಾಗ ಮಾತಾಡಿದಾಗ ಅಥವಾ ಸಮಾಜದಲ್ಲಿ ಇರೋರಿಗೆ ಏನಾದ್ರೂ ತೊಂದರೆ ಕೊಟ್ಟಾಗ ಅವರಿಗೆ ಕೋಪ ಬರುತ್ತೆ. ಸೊ ತನ್ನ ಮಕ್ಕಳು ಏನೇನೆಲ್ಲ ಈ ಸಮಾಜಕ್ಕೆ ಕೆಟ್ಟದ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮುಗ್ಧ ನಿರಪರಾಧಿ ಜೀವಿಗಳು ಕೊಲ್ಲಲ್ಪಡುವಾಗ, ಹೆಂಗಸರು ಚಿತ್ರಹಿಂಸೆಗೊಳಗಾದಾಗ ಹಾಗೂ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದ ಮಹಾತ್ಮರು ಕ್ರೋಧಕ್ಕೊಳಗಾದಾಗ ಅಸುರಿ ಚಟುವಟಿಕೆಗಳು ಪ್ರಧಾನವಾಗಿರುತ್ತವೆ. ಮಾನವ ಸಮಾಜದಲ್ಲಿ ನಾಲಿಗೆಯ ರುಚಿಗಾಗಿ ಮುಗ್ಧ ಜೀವಿಗಳು ಕೊಲ್ಲಲ್ಪಡುತ್ತವೆ. ಅನಗತ್ಯ ಲೈಂಗಿಕ ಚಟುವಟಿಕೆಯಿಂದ ಹೆಂಗಸರು ಹಿಂಸೆಯನ್ನು ಅನುಭವಿಸುತ್ತಾರೆ. ಎಲ್ಲಿ ಹೆಂಗಸು ಮತ್ತು ಮಾಂಸವಿರುತ್ತದೆಯೋ ಅಲ್ಲಿ ಲೈಂಗಿಕ ಚಟುವಟಿಕೆ ಮತ್ತು ಮದ್ಯ ಇದ್ದೇ ಇರುತ್ತವೆ. ಇವೇ ಸಮಾಜದಲ್ಲಿ ಪ್ರಧಾನವಾಗಿ ಬಿಟ್ಟಾಗ ಭಗವದ್ ಅನುಗ್ರಹದಿಂದಾಗಿ ಸ್ವಯಂ ಭಗವಂತನಿಂದ ಅಥವಾ ಆತನ ಅಧಿಕೃತ ಪ್ರತಿನಿಧಿಯಿಂದ ಸಮಾಜದಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸಬಹುದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಗ್ಧರಾದಂತಹ ನಿರಪರಾಧಿ ಜೀವಿಗಳು ಕೊಲ್ಲಲ್ಪಡಬೇಕಾದ್ರೆ ಅಂದ್ರೆ ಅವ್ರನ್ನ ಯಾರಾದ್ರೂ ಕೊಲ್ತಾ ಇರ್ಬೇಕಾದ್ರೆ ಅಥವಾ ಹೆಂಗಸರು ಚಿತ್ರಹಿಂಸೆಗೊಳಗಾಗ್ತಾರಲ್ಲ ಆಗ, ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲೇ ನಿರತರಾಗಿರುವಂತಹ ಮಹಾತ್ಮರು ಅಂದ್ರೆ ಭಗವಂತನ ಸೇವೆಯಲ್ಲೇ ತೊಡಗಿರ್ತಾರಲ್ಲ ಅಂತ ಮಹಾತ್ಮರು ಕೋಪಕ್ಕೆ ಒಳಗಾದಾಗ ಅಸುರಿ ಚಟುವಟಿಕೆಗಳೆಲ್ಲ ಪ್ರಧಾನವಾಗಿರುತ್ತೆ. ಇದೆಲ್ಲ ನಡೀತಾ ಇದೆ ಅಂತಂದ್ರೆ ಅಸುರಿ ಚಟುವಟಿಕೆಗಳು ಹೆಚ್ಚಾಗಿದೆ ಅಂತ ಅರ್ಥ. ಈಗ ಮನುಷ್ಯ ಸಮಾಜದಲ್ಲಿ ನಾವು ನೋಡ್ತೀವಿ, ನಾಲಿಗೆ ರುಚಿಗೋಸ್ಕರ ಏನ್ ಮಾಡ್ತಾರೆ, ಮುಗ್ಧ ಜೀವಿಗಳನ್ನೆಲ್ಲ ಕೊಂದು ಅದನ್ನ ಅಡಿಗೆ ಮಾಡ್ಕೊಂಡು ತಿಂತಾರೆ. ಮತ್ತೆ ಅನಗತ್ಯವಾದ ಲೈಂಗಿಕ ಚಟುವಟಿಕೆ ಅಲ್ಲಿ ಬೇಕಾಗಿರೋದಿಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ಸಂತಾನೋತ್ಪತ್ತಿಗೋಸ್ಕರ ಅಂತಾನೆ
ಆ ಒಂದು ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ರು. ಆದ್ರೆ ಈಗೇನು ಅಂತಂದ್ರೆ ತಮ್ಮ ಕಾಮನೆಯನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಅಂತಾನೆ ಹೆಂಗಸರ ಮೇಲೆ ಅನಗತ್ಯವಾಗಿ ಲೈಂಗಿಕ ಚಟುವಟಿಕೆಯನ್ನ ಮಾಡ್ತಾರೆ. ಆಗೇನಾಯ್ತು, ಹೆಂಗಸರಿಗೆ ಹಿಂಸೆ ಆಯ್ತು. ಆ ಹಿಂಸೆಯನ್ನ ಅನುಭವಿಸ್ತಾರೆ. ಎಲ್ಲಿ ಹೆಂಗಸು ಮತ್ತೆ ಮಾಂಸ ಇರುತ್ತೋ ಅಲ್ಲಿ ಲೈಂಗಿಕ ಚಟುವಟಿಕೆ ಅನ್ನೋದು ಇದ್ದೇ ಇರುತ್ತೆ. ಮತ್ತೆ ಈ ಹೆಂಡ ಸಾರಾಯಿ ಅನ್ನೋದೆಲ್ಲ ಇದ್ದೇ ಇರುತ್ತೆ, ಮದ್ಯ ಅನ್ನೋದು ಇರುತ್ತೆ. ಇದು ಸಮಾಜದಲ್ಲಿ ಪ್ರಧಾನವಾಗ್ಬಿಟ್ರೆ ಅಂದ್ರೆ ಇದೇ ಹೆಚ್ಚಾಗ್ಬಿಟ್ಟಾಗ ಏನಾಗುತ್ತೆ, ಭಗವಂತ ಸ್ವಯಂ ಬರ್ತಾನೆ, ಇಲ್ಲಾಂದ್ರೆ ಅವನ ಅಧಿಕೃತವಾದಂಥ ಪ್ರತಿನಿಧಿಗಳು ಅಂದ್ರೆ ಭಗವಂತನೇ ಕಳಿಸಿರುವಂತಹ ಪ್ರತಿನಿಧಿಗಳು, ಅವರು ಇದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತಂದ್ಬಿಟ್ಟು ಬರ್ತಾರೆ ಅನ್ನೋದನ್ನ ನಾವು ನಿರೀಕ್ಷಣೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಇದು ಸಾಧ್ಯ ಇಲ್ಲ. ಇದೆಲ್ಲ ಹೆಚ್ಚಾದಾಗ ಅವನು ಭಗವಂತ ಸ್ವಯಂ ಬರ್ತಾನೆ. ಕೆಲವೊಂದ್ಸರಿ ಏನ್ ಮಾಡ್ತಾನೆ, ತಾನ್ ಬರೋದಿಲ್ಲ, ತನ್ನ ಪ್ರತಿನಿಧಿಯಾಗಿ ಯಾರನ್ನಾದ್ರೂ ಈ ಜಗತ್ತಿಗೆ ಕಳಿಸ್ತಾನೆ. ಅವ್ರು ಬಂದು ಇಲ್ಲಿ ಚೇಂಜ್ ಮಾಡ್ತಾರೆ. ನೋಡಿ, ಅದು ನಮಗ್ ಗೊತ್ತಾಗತ್ತೆ. ಈ ಜಗತ್ತಲ್ಲಿ ಏನಾದ್ರೂ ತುಂಬಾ ಕೆಟ್ಟದ್ ನಡೀತಾ ಇರುತ್ತಲ್ಲ, ಆಗ ಯಾರೋ ಒಬ್ರು ಸಡನ್ ಆಗಿ ಬರ್ತಾರೆ. ಅವ್ರು ಬಂದು ಅಲ್ಲಿರುವಂತ ವ್ಯವಸ್ಥೆಯನ್ನೆಲ್ಲ ಚೇಂಜ್ ಮಾಡ್ಬಿಟ್ಟು ಹೋಗ್ತಾರೆ. ಆ ರೀತಿ ಭಗವಂತನೇ ಮಾಡೋದು. ಯಾಕಂದ್ರೆ ಅವನು ಈ ಸಮಾಜದಲ್ಲಿ ಆ ಒಂದು ಸಮತ್ವವನ್ನ ಕಾಪಾಡ್ಬೇಕಲ್ಲ. ಒಳ್ಳೇದು ಇರ್ಬೇಕು, ಕೆಟ್ಟದ್ದು ಇರುತ್ತೆ, ಎರಡೂ ಇರ್ಬೇಕು. ಆದ್ರೆ ಕೆಟ್ಟದ್ದೇ ಹೆಚ್ಚಾಗ್ಬಿಟ್ರೆ ಒಳ್ಳೆಯವ್ರು ಹೇಗ್ ಬದುಕಕ್ಕಾಗತ್ತೆ? ಅದಕ್ಕೋಸ್ಕರ ಈ ರೀತಿ ತನ್ನ ಪ್ರತಿನಿಧಿಗಳನ್ನ ಕಳಿಸ್ತಾನೆ. ಇಲ್ಲ ಅಂದ್ರೆ ಸ್ವಯಂ ಅವನೇ ಬರ್ತಾನೆ. ಈಗ ಕೃಷ್ಣನ ಒಂದು ಲೀಲೆಗಳಲ್ಲಿ, ರಾಮನ ಲೀಲೆಗಳಲ್ಲೆಲ್ಲ ನೋಡಿದೀವಿ, ಯಾರು ಮಾಡಕ್ ಆಗದೆ ಇದ್ದಾಗ ಭಗವಂತ ಸ್ವಯಂ ಬಂದು ಅದನ್ನೆಲ್ಲ ಮಾಡೋದು. ಆಯ್ತಾ? ಕೆಲವೊಂದನ್ನ ತನ್ನ ಪ್ರತಿನಿಧಿಗಳಿಂದಾನೇ ಮಾಡಿಸ್ತಾನೆ. ಸೊ ಇಲ್ಲಿ ಕಶ್ಯಪ ಮುನಿಗಳು ನಿನಗೆ ಎಂತ ಮಕ್ಕಳು ಹುಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.